ಭಾರತೀಯ ಪರಂಪರೆಯಲ್ಲಿ ಮಂದಿರ, ಮಸೀದಿ, ಚರ್ಚ್ ಇದು ಮೂರನ್ನು ಪ್ರಾಚೀನರು ಮನುಷ್ಯನ ಕಾರ್ಯಯೋಜನೆಯ ಕೇಂದ್ರ ಬಿಂದುವನ್ನಾಗಿ ಇಟ್ಟುಕೊಂಡು ಬಂದಿದ್ದಾರೆ. ದೇವಸ್ಥಾನದಲ್ಲಿ ಹೋದರೆ ಪ್ರದಕ್ಷಿಣೆಯನ್ನು ನಾವು ಮಾಡ್ತೇವೆ ಅಲ್ವಾ, ಆ ಪ್ರದಕ್ಷಿಣೆಗೂ ಒಂದು ಕ್ರಮ ಇದೆ ತಾಂತ್ರಿಕತೆಯಲ್ಲಿ. ದೇವರ ಎದುರಿಗೆ ನಮಸ್ಕಾರ ಮಾಡಬಾರ್ದು, ದೇವರ ಎಡಭಾಗದಲ್ಲಿ ನಮಸ್ಕಾರ ಮಾಡಬಾರ್ದು, ದೇವಸ್ಥಾನದ ವಾಮಭಾಗದಲ್ಲಿಯೂ ನಮಸ್ಕಾರ ಮಾಡಬಾರ್ದು. ಪ್ರದಕ್ಷಿಣೆ ಮಾಡಬೇಕಿದ್ರೆ ಹಿಂದುಗಡೆಗೂ ಹೀಗೆ ಮಾಡೋ ಅನೇಕ ಮಂದಿಯನ್ನು ನಾವು ನೋಡ್ತೀವಿ. ದೇವರ ಹಿಂದುಗಡೆಗೂ ನಮಸ್ಕಾರ ಮಾಡಬಾರದು. ಅಷ್ಟಾಂಗ ನಮಸ್ಕಾರ ಬೇರೆ, ಪಂಚಾಂಗ ನಮಸ್ಕಾರ ಬೇರೆ, ಚತುರಂಗ ನಮಸ್ಕಾರ ಬೇರೆ, ಹೀಗೆ ನಮಸ್ಕಾರಗಳ ಕ್ರಮ ಇರ್ತವೆ. ಅದರಲ್ಲಿ ಹೆಂಗಸರು ಅಷ್ಟಾಂಗ ನಮಸ್ಕಾರವನ್ನು ಮಾಡಬಾರದು, ಚತುರಂಗ ನಮಸ್ಕಾರವನ್ನೇ ಮಾಡಬೇಕು. ಭಟ್ರೆ, ಈಗ ನಮ್ಮ ಮಾತುಕತೆಯನ್ನು ಮುಂದುವರಿಸುವ. ನನಗೆ ಈ ಇಡೀ ಸರಣಿಯಲ್ಲಿ ಈ ಕೆಲವು ಕಥೆಗಳೊಟ್ಟಿಗೆ ಉಪಕಥೆಗಳು ಬರ್ತಾ ಹೋಗ್ತದೆ. ಅದು ಯಾಕೆಂತಂದ್ರೆ ಲೌಕಿಕದಲ್ಲಿ ನಾವು ನಿಂತಿರೋದ್ರಿಂದ. ನೀವೆಷ್ಟೇ ನಾವು ವೇದ ಕಾಲದ ಆ ವಿಚಾರಗಳನ್ನು ಮಾತಾಡ್ತಾ ಇದ್ರೂ ಕೂಡ ನಾವು ಲೌಕಿಕದಿಂದಲೇ ಅಲ್ಲಿಗೆ ಹೋಗ್ಬೇಕು ಹೊರತು ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ನಾವೇನೂ ಅಲ್ಲ. ಹಾಗಾಗಿ ನನಗೆ ಸುಮ್ಮನೆ ಈಗ ನಿಮ್ಮನ್ನ ಸಂದರ್ಶನ ಮಾಡ್ತಾ ಇದ್ದದ್ದು, ಈಗ ಗಣಪತಿಯ ಕ್ಷೇತ್ರದಲ್ಲಿ ಮಧ್ಯದಲ್ಲಿ ನೀವು ಪೂಜೆಗೆ ಹೋಗ್ತೀರಿ, ನಿಮ್ಮೊಟ್ಟಿಗೆ ನಾವು ಬಂದೆವು, ಹೂವಿನೊಟ್ಟಿಗೆ ನಾರು ಸ್ವರ್ಗ ಅನ್ನೋ ಹಾಗೆ ನಮಗೂ ದರ್ಶನ ಆಯಿತು. ನನಗೆ ಅಲ್ಲಿ ಕೆಲವು ವಿಚಾರಗಳು, ಈಗ ತುಂಬ ದೇವಸ್ಥಾನಗಳು ಹೋಗ್ತೇವೆ, ಅಲ್ಲಿ ರಾಜಕಾರಣಿಗಳನ್ನು ನೋಡೋ ರೀತಿ ಬೇರೆ, ಸಾಮಾನ್ಯರನ್ನು ನೋಡೋ ರೀತಿ ಬೇರೆ, ಈ ಕಾಣಿಕೆ ಪೀಣಿಕೆ ಇದು ಎಲ್ಲ ಅದೊಂದು ಅಸಂಬದ್ಧಗಳ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತವೆ. ಆದರೆ ಅದೆಲ್ಲವನ್ನ ಬಿಟ್ಟು ಈ ದೇವರು, ಆ ಮೂರ್ತಿ ಮತ್ತು ಭಕ್ತನ ಮಧ್ಯೆ ಈಗ ನಿಮ್ಮಂಥ ಅರ್ಚಕರು ಯಾವ ರೀತಿ ಅನುಸಂಧಾನ ಮಾಡ್ತೀರಿ? ಅಥವಾ ಅದಕ್ಕೇನಾದರೂ ನಿಮ್ಮ ಪೂಜೆ ಪುನಸ್ಕಾರ ಶಾಸ್ತ್ರ ಸಂಪ್ರದಾಯದಲ್ಲಿ ತಲೆತಲೆಮಾರಿನಿಂದ ಬಂದಂಥ ನಡವಳಿಕೆಗಳು, ಆಚರಣೆಗಳು, ವಿಧಿವಿಧಾನಗಳು ಹಾಗೆ ಮುಂದುವರಿತವೋ, ಅಥವಾ ಅದಕ್ಕೇನಾದರೂ ವೈಜ್ಞಾನಿಕ ಅಥವಾ ಆಧ್ಯಾತ್ಮಿಕ ಕಾರಣಗಳಿದೆಯೋ? ಈಗ ಬನಿಯನ್ ತೆಗಿಬೇಕು, ಅಂಗಿ ತೆಗಿಬೇಕು, ಕೆಲವರು ಅದಕ್ಕೆ ತೆಗೆದೇನೆ ಹೋಗ್ತಾರೆ, ಕೆಲವರು ಪ್ರತಿಷ್ಠಿತರ ಬಂದಾಗ ತೆಗೆಸ್ಲಿಕ್ಕೆ ಇವರು ಹೆದರ್ತಾರೆ. ಇವತ್ತು ನಮ್ಮ ಎಂಡೋಮೆಂಟು, ಸರ್ಕಾರ, ದೇವಸ್ಥಾನ ಆಡಳಿತ, DC ಇತ್ಯಾದಿ ಇರುವುದರಿಂದ ಅಲ್ಲಿಯ ಕೆಲವು ಪುಡಾರ್ಗಿರಿ ಅಲ್ಲಿ ಇದು ನಡೀತಾ ಇದೆ. ಇದ್ರ ನಿಜವಾದ ಏನು ಭಟ್ರೆ? ನೋಡಿ, ಭಾರತೀಯ ಪರಂಪರೆಯಲ್ಲಿ ಮಂದಿರ, ಮಸೀದಿ, ಚರ್ಚ್ ಇದು ಮೂರನ್ನು ಪ್ರಾಚೀನರು ಮನುಷ್ಯನ ಕಾರ್ಯಯೋಜನೆಯ ಕೇಂದ್ರ ಬಿಂದುವನ್ನಾಗಿ ಇಟ್ಟುಕೊಂಡು ಬಂದಿದ್ದಾರೆ. ಇಡೀ ವಿಶ್ವದಲ್ಲಿ ಎಲ್ಲಿ ಹೋಗಿ ಮನುಷ್ಯ ಸುಖವಾಗಿ ಜೀವನವನ್ನು ಮಾಡಬೇಕು ಹೇಳಾದರೆ ಪ್ರತಿಯೊಂದು ಇಡೀ ವಿಶ್ವದ ಊರುಗಳಲ್ಲಿ ಒಂದೇ ಮಸೀದಿ, ಒಂದೇ ಚರ್ಚು, ಒಂದೇ ದೇವಸ್ಥಾನ ಇದ್ದೇ ಇರ್ತದೆ. ಆ ದೇವಸ್ಥಾನ ಇಲ್ಲದೆ ಹೋದಂತಹ ಊರೇ ಇಲ್ಲ, ವಿಶ್ವವೇ ಇಲ್ಲ. ಎಲ್ಲ ಕಡೆಯಲ್ಲೂ ಇರ್ತದೆ. ಆಯಾ ಜನಾಂಗದ ಸಂಪ್ರದಾಯದ ಅಥವಾ ರೂಢಿಯ ವ್ಯವಸ್ಥೆಗೆ ಅನುಗುಣವಾಗಿ ಅಲ್ಲಿಯ ಆಚಾರ ವಿಚಾರಗಳು, ಕ್ರಮ ನಡತೆಗಳು ಇರ್ತವೆ. ಈ ದೇವಸ್ಥಾನಗಳಲ್ಲಿ ಅದಕ್ಕೆ ಒಂದು ವೈದಿಕವಾದ, ತಾಂತ್ರಿಕವಾದ ಒಂದು ವ್ಯವಸ್ಥೆ ಇದೆ, ವಿಧಾನಗಳು ಇವೆ. ಕಲಿಯುಗದಲ್ಲಿ ಎಲ್ಲ ದೇವಸ್ಥಾನದ ವಿಧಿವಿಧಾನಗಳು ಬೇರೆ ಬೇರೆಯೇ. ದೇವಸ್ಥಾನಗಳ ವಿಧಿ, ಇವತ್ತು ಗಣಪತಿಯ ದೇವಸ್ಥಾನದಲ್ಲಿ ಒಂದು ಕ್ರಮ ಇರ್ತದೆ, ಅಮ್ಮನವರ ದೇವಸ್ಥಾನದಲ್ಲಿ ಒಂದು ಕ್ರಮ ಇರ್ತದೆ. ಅಮ್ಮನವರ ದೇವಸ್ಥಾನದಲ್ಲಿ ನಮಸ್ಕಾರವನ್ನು ಮಾಡುವಾಗೆ ಇಲ್ಲ, ಕೆಳಗೆ ಹೌದು, ನಮಸ್ಕಾರ ಮಾಡುವಾಗೆ ಇಲ್ಲ. ಎಲ್ಲ ದೇವಸ್ಥಾನದಲ್ಲೂ ಒಂದೇ ಕ್ರಮ ಇರುವುದಿಲ್ಲ. ಈಗ ವಿಷ್ಣುವಿನ ದೇವಸ್ಥಾನ ಅದರಲ್ಲಿ ಹೌದು. ಅಲ್ಲಿ ಈಗ ನೋಡಿ, ದೇವಸ್ಥಾನದಲ್ಲಿ ಹೋದರೆ ಪ್ರದಕ್ಷಿಣೆಯನ್ನು ನಾವು ಮಾಡ್ತೇವೆ ಅಲ್ವಾ, ಆ ಪ್ರದಕ್ಷಿಣೆಗೂ ಒಂದು ಕ್ರಮ ಇದೆ ತಾಂತ್ರಿಕತೆಯಲ್ಲಿ.
ಏಕಂ ವಿನಾಯಕೆ ಕುರ್ಯಾತ್, ಹಾ. ದ್ವೇ ಸೂರ್ಯೇ ತಿಸ್ರ ಈಶ್ವರೇ. ಈಗ ವಿನಾಯಕನ ದೇವಸ್ಥಾನಕ್ಕೆ ಒಂದೇ, ಒಂದು ಅಥವಾ ಮೂರನ್ನು ಹೇಳಿದ್ದಾರೆ. ಅಲ್ಲೂ ಅದಕ್ಕೂ ಕ್ರಮ ಇದೆ. ಏಕಂ ವಿನಾಯಕೆ ಕುರ್ಯಾತ್, ದ್ವೇ ಸೂರ್ಯೇ ತಿಸ್ರೈಶ್ವರೇ, ಚತಸ್ರಃ ಕೇಶವ ಪ್ರೋಕ್ತ, ಪಂಚದುರ್ಗಾ ಪ್ರಕೀರ್ತಿತ, ಷಟ್ ಕುಮಾರಕೆ. ಇಲ್ಲ, ಇದು ಈಗ ಬೇಕು ನಮ್ಗೆ ಈ ಕಾಲಕ್ಕೆ. ಹೌದು. ಅಂದ್ರೆ ಪ್ರದಕ್ಷಿಣೆ ಹಾಕೋದು ಅಂದ್ರೆ ಹರಕೆ ಹೊತ್ಕೊಂಡವರು 108 ಪ್ರದಕ್ಷಿಣೆಯನ್ನು ಹಾಕಲಿ. ಆದರೆ ಸಾರ್ವತ್ರಿಕವಾಗಿ ಬಂದವರು ಗಣಪತಿಯ ದೇವಸ್ಥಾನವಾದರೆ ತಂತ್ರಗಳಲ್ಲಿ ಪ್ರತಿಪಾದನೆ ಆದದ್ದು ಒಂದು ಗಣಪತಿಗಾದರೆ ಪಂಚದುರ್ಗಾ ಪ್ರಕೀರ್ತಿತ, 5 ದುರ್ಗೆಗಾದರೆ 5 ಪ್ರದಕ್ಷಿಣ ಆಯ್ತು. ಆದರೆ ನಮಸ್ಕಾರ ಮಾಡುವುದಕ್ಕೂ ಒಂದು ಕ್ರಮ ಇದೆ. ಈಗ ಶಿವನಿಗಾದ್ರೆ ತಿಸ್ರ ಈಶ್ವರೇ, ಅದೇ ಕೇಳಿದ್ದು. ದ್ವೇ ಸೂರ್ಯನಿಗೆ ನಮಸ್ಕಾರ, 2 ನಮಸ್ಕಾರ ಮಾತ್ರ. ಸೂರ್ಯ ನಮಸ್ಕಾರ ಮಾಡ್ತೇವೆ ನಾವಲ್ಲವಾ, ಅದನ್ನು 2 ಸೂರ್ಯನ ದೇವಸ್ಥಾನಕ್ಕೆ ಹೋದ್ರು, ಕೊಣಾರ್ಕಿಗೆ ಹೋದ್ರು 2 ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡದಿದ್ರು 2 ನಮಸ್ಕಾರ ಮಾಡಬೇಕು ಅಂತೇಳಿ ಪ್ರಾಚೀನರು ಹೇಳಿ. ಅದಕ್ಕೆ ಅನೇಕ ವೈಜ್ಞಾನಿಕವಾದ ಕಾರಣಗಳಿವೆ. ಅದನ್ನು ಇಲ್ಲದೇನೆ ಅವರು ಹೇಳಲೇ ಇಲ್ಲ, ನಮಗೂ ಗೊತ್ತಿಲ್ಲ ಅದು ಅಷ್ಟೇ, ಬಿಟ್ಟರೆ ಅದನ್ನು ಹೇಳಲೇ ಇಲ್ಲ. ಆಯ್ತಾ? ಇನ್ನು ನಮಸ್ಕಾರ ಮಾಡೋದಿದ್ದರೆ ತಂತ್ರಗಳಲ್ಲಿ ಬರ್ತದೆ. ಅಗ್ರತಃ ಪೃಷ್ಠತಃ ವಾಮೆ ಸಮೀಪೆ ಗರ್ಭಮಂದಿರೆ ನಮಸ್ಕಾರ ಜಪ ನಕಾರ್ಯ ಘಂತಿ ಪುಣ್ಯಂ ಪುರಾಕೃತಂ. ನೋಡಿ, ಪ್ರಾಚೀನರು ಇದನ್ನು ಹೇಗೆ ಹೇಳಿದ್ದಾರೆ ಅಂದರೆ, ದೇವರ ಎದುರಿಗೆ ನಮಸ್ಕಾರ ಮಾಡಬಾರ್ದು. ದೇವರ ಎಡಭಾಗದಲ್ಲಿ ನಮಸ್ಕಾರ ಮಾಡಬಾರ್ದು. ದೇವಸ್ಥಾನದ ವಾಮಭಾಗದಲ್ಲಿಯೂ ನಮಸ್ಕಾರ ಮಾಡಬಾರ್ದು. ನಾವು ದೇವಸ್ಥಾನಕ್ಕೆ ನಿಂತರೆ ನಮ್ಮ ಬಲ ದೇವರ ಬಲಕ್ಕೆ, ನಮ್ಮ ಬಲ ಎಡಾಗಿಬಿಡ್ತದೆ. ನಾವು ಈಗ ಪೂರ್ವಾಭಿಮುಖವಾಗಿ ಇದ್ದರೆ ನಮ್ಮ ಮುಖ ದೇವರ ಅಭಿಮುಖಕ್ಕೆ ಇದ್ದರೆ ಪಶ್ಚಿಮಾಭಿಮುಖವಾಗ್ತದೆ. ಪಶ್ಚಿಮಾಭಿಮುಖವಾದರೆ ನಾವು ನಿತ್ತಲಿಂದ ಬಲಕ್ಕೆ ಹೋಗಬೇಕು, ನಾವು ಎಡಕ್ಕೆ ಹೋಗಬೇಕು. ದೇವರ ಎಡಕ್ಕೆ ಹೋಗ್ಬೇಕು, ಬಲಕ್ಕೆ ದೇವರ ಬಲಕ್ಕೆ ಹೋಗ್ಬೇಕು, ನಮ್ಮ ಎಡಕ್ಕೆ ಅಭಿಮುಖವಾಗಿ ಇದ್ದಾವಾಗ. ಹಾಗಾಗಿ ದೇವರ ಬಲಗಡೆಗೆ ನಮಸ್ಕಾರ ಮಾಡಬೇಕು. ಗೊತ್ತಾಯ್ತು. ಪೃಷ್ಠತಃ ಹಿಂದುಗಡೆಗೆ ಹಿಂದೆ ನಮಸ್ಕಾರ ಪ್ರದಕ್ಷಿಣೆ ಮಾಡಬೇಕಿದ್ರೆ ಹಿಂದುಗಡೆಗೆ ಹೋಗಿ ಹೀಗೆ ಮಾಡಿ ಅನೇಕ ಮಂದಿಯನ್ನು ನಾವು ನೋಡ್ತೀವಿ. ಅಲ್ಲಿ ಆ ಇದರ ಗುಡಿಯ ದೇವರ ಬೆನ್ನಿಂದ ಒಂದು ಕಲೆಯಾಗುವಷ್ಟು ನಮಸ್ಕಾರ ಮಾಡೋದು ನೋಡ್ತೀವಿ. ದೇವರ ಹಿಂದುಗಡೆಗೂ ನಮಸ್ಕಾರ ಮಾಡಬಾರದು. ಗೊತ್ತಾಯ್ತಾ? ಗರ್ಭಮಂದಿರ ಸಮೀಪೆ ಗರ್ಭಮಂದಿರ, ಗರ್ಭಗೃಹದ ಹತ್ತಿರದ ಪ್ರಕಾರದಲ್ಲಿ ನವರಂಗದಲ್ಲಿಯೇ ಮಾಡಬೇಕು. ನಾವು ಎಲ್ಲಿ ವಾಹನವಿದೆಯೋ, ಯಾಕೆಂದರೆ ನಮಸ್ಕಾರಕ್ಕೆ ಅಷ್ಟಾಂಗ ನಮಸ್ಕಾರ ಬೇರೆ, ಪಂಚಾಂಗ ನಮಸ್ಕಾರ ಬೇರೆ, ಚತುರಂಗ ನಮಸ್ಕಾರ ಬೇರೆ, ಹೀಗೆ ನಮಸ್ಕಾರಗಳ ಕ್ರಮಗಳು ಇರ್ತವೆ. ಅದರಲ್ಲಿ ಹೆಂಗಸರು ಅಷ್ಟಾಂಗ ನಮಸ್ಕಾರವನ್ನು ಮಾಡಬಾರದು, ಚತುರಂಗ ನಮಸ್ಕಾರವನ್ನೇ ಮಾಡಬೇಕು. ಹೀಗೆ ಗಂಡಸರು ಅಷ್ಟಾಂಗ ಅಂದರೆ ಹೇಗೆ ಅದನ್ನು ಹೇಳ್ತೇನೆ. ಅಲ್ಲಿ ಅಷ್ಟಾಂಗಕ್ಕೆ ಒಂದು ಕ್ರಮ ಇದೆ. ಅಲ್ಲಿ ಪಾದವು, ಅಲ್ಲಿ 2 ಕೈಗಳು, 2 ಕಾಲುಗಳು, ತಿಳಿತಾ, 2 ಕಣ್ಣುಗಳು, ಮನಸ್ಸು, ಬುದ್ಧಿ, ಇವಿಷ್ಟು ಅಂಗಗಳೇ. ಈ ಅಂಗಗಳಿಂದ ನಾವು ನಮಸ್ಕಾರ ಮಾಡಬೇಕು. ಆಯಿತಾ? ಹಣೆಯನ್ನು ತಾಗಿಸುವುದು, ಮೂಗನ್ನು ತಾಗಿಸುವುದು, ಅದು ನೆಲಕ್ಕೆ ತಾಗಬೇಕು. ಯಾಕೆಂದರೆ ನಮ್ಮ ದೇಹದಲ್ಲಿ ವೈಜ್ಞಾನಿಕತೆಯಲ್ಲೇನೇ ಹೇಳ್ತಾರೆ, ನಮ್ಮ ದೇಹದಲ್ಲಿ ಇರುವಂತಹ ಒಂದು ವಿದ್ಯುತ್ತು ಅದು ಅರ್ಥ ಆಗಬೇಕು, ಅದು ಭೂಮಿಯಲ್ಲಿ ಹೋಗಬೇಕು. ಆವಾಗ ಆಯಾ ಅಂಗಗಳು ಭೂಮಿಗೆ ತಾಗಿದ್ದಾರೆ. ಅದಕ್ಕಾಗಿ ಹೆಂಗಸರಾದರೆ ಆ ಅಂಗಗಳು ಭೂಮಿಗೆ ತಾಗಬಾರ್ದು. ಅಲ್ಲಿ ಅದು ಅರ್ಥ ಆಗ್ತದೆ, ಅದು ತೊಂದರೆ ಆಗ್ತದೆ. ಅದಕ್ಕೆ ಜೊತೆಯಲ್ಲಿ ಗಂಡಸರ ಲಕ್ಷಣ ಬೇರೆ, ಹೆಂಗಸರ ಲಕ್ಷಣ ಬೇರೆ. ಅದಕ್ಕಾಗಿ ಏನು ಮಾಡಿದರು, ಒಂದು ವಸ್ತ್ರ ಸಂಹಿತೆಯನ್ನು ಪ್ರಾಚೀನರು ಕಲ್ಪನೆ ಮಾಡಿದ್ದಾರೆ. ಯಾಕೆ? ಯಜಮಾನ ಎಲ್ಲ ಮನೋವೈಜ್ಞಾನಿಕತೆಯಿಂದ ನಾವು ನೋಡಿದಾಗ ಯಜಮಾನ ಮನುಷ್ಯನ ವಸ್ತ್ರ ಸಮಗ್ರವಾಗಿ ಇರೋದಿಲ್ಲ. ಹೆಂಗಸರ ವಸ್ತ್ರ ತೆಗೆಯಬಾರ್ದು. ಈಗ ಗಂಡಸರು ಮಾತ್ರ ವಸ್ತ್ರ ತೆಗೆದು ಬರಬೇಕು, ಹೆಂಗಸರು ವಸ್ತ್ರ ತೆಗೆದು ಬರಬಾರ್ದು.
ಅಂತ ಮೊಂಡುವಾದ ಇದೆ. ವಾದ ಮುಂಡು ವಾದಾಳಲ್ಲ, ಅನಿಸಿಕೆ ಅನಿಸಿಕೆ ಅದು ಸಹಜವಾಗಿ. ಇಲ್ಲ, ಅದು ವಾದವೂ ಆಗುತ್ತೆ, ಇಲ್ಲ ಹೇಳಲ್ಲ. ಆದರೆ ವಸ್ತ್ರವನ್ನು ಯಾಕೆ ತೆಗಿಬೇಕು? ವಸ್ತ್ರ ಇದ್ರೆ ಏನಾಗ್ತದೆ ಅಲ್ವಾ? ವಸ್ತ್ರವನ್ನು ಯಾಕೆ ತೆಗೆಯಬೇಕು ಹೇಳುವುದಕ್ಕೆ ಕಾರಣವನ್ನು ಪ್ರಾಚೀನರು ಏನು ಕೊಡ್ತಾರೆ ಕೇಳಿದರೆ, ಒಂದು ವಸ್ತ್ರ ಸಂಬಂಧ ಎಲ್ಲೂ ಕಟ್ಟಾಗದೆ, ಅದನ್ನು ಎಲ್ಲೂ ಹೊಲಿಯದೆ ಇದ್ದರೆ ಏನೂ ತೊಂದರೆ ಇಲ್ಲ, ತೆಗಿಬೇಕು ಅಂತ ಇಲ್ಲ. ನೀವು ಆ ವಸ್ತ್ರವನ್ನು ಕತ್ತರಿಸಿ ಮತ್ತೆ ಅದಕ್ಕೆ ಕೂಡಿಸಿ ಅಥವಾ ಅದಕ್ಕೆ ಏನಾದರೂ ನೀವು ಡೆಕೋರೇಷನ್ ಮಾಡಿದರೆ ಅದಾಗುವುದಿಲ್ಲ, ಅದು ನಿಷಿದ್ಧ ಹೇಳಿದ್ದಾರೆ. ಯಾಕೆಂದರೆ ಅಲ್ಲಿ ನಮಗೆ ಒಂದು ರೀತಿ ವಿದ್ಯುತ್ ಪ್ರವಾಹ, ನಮಗೆ ಚಿಕಿತ್ಸೆ ಆಗ್ತದೆ. ಅದು ಯಾವುದು ವಸ್ತ್ರ ಸಂಹಿತೆ ಮಾಡಲಿಕ್ಕೆ ಕಾರಣವೂ ಇದೆ, ವೈಜ್ಞಾನಿಕವಾದ ಕಾರಣವೂ ಇದೆ. ಜೊತೆಯಲ್ಲಿ ಈಗ ಹೆಂಗಸರಾದರೆ ಮೊದಲಿನ ಕಾಲದಲ್ಲಿ ಅವರು ಸೀರೆಯನ್ನೇ ಉಟ್ಕೊಂಡ್ಬರ್ತಿದ್ರು, ಅದನ್ನು ತೆಗೆಯುವಂಥ ಅವಶ್ಯಕತೆ ಇಲ್ಲಾಗಿತ್ತು. ಹೌದು, ಅದು ಏಕವಸ್ತ್ರನೂ ಹೌದು, ಒಂದು ಸಮವಸ್ತ್ರವಾಗಿರ್ತದೆ ಅಲ್ಲವಾ? ಈಗ ನಾವು ಹಂಗೆ ಹಾಕೊಂಬಂದ್ರೆ ಅದನ್ನು ಕಟ್ಟು ಮಾಡಿ ಅದನ್ನು ಕೂಡಿಸಿರ್ತಾರೆ, ಅದಕ್ಕೆ ಅದನ್ನು ತೆಗಿಬೇಕು ಅಂತೇಳಿ ಹೇಳ್ತಾರೆ. ಆದರೆ ಅದನ್ನೆಲ್ಲ ಅಲ್ಲಿ ಹೇಳ್ಕೊತಿರ್ಲಿಕ್ಕೆಲ್ಲ ಆಗುವುದಿಲ್ಲ. ಆದರೆ ಇಲ್ಲಿ ದೇವರಿಗೆ ನೀವು ಹೇಳಿದ್ರಲ್ಲ, ಅವರು ಅಧ್ಯಕ್ಷರು, ಅವರು ಮಂತ್ರಿಗಳು, ಅವರು ಆ ಭೇದ ಎಲ್ಲರೂ ಒಂದೇ, ಚಿಕಿತ್ಸೆಯಲ್ಲಿ ಎಲ್ಲವೂ ಒಂದೇ. ಹಾಗಾಗಿ ದೇವಸ್ಥಾನಗಳಲ್ಲಿ ಮನುಷ್ಯನಿಗೇನಾಗ್ತದೆ, ಮನುಷ್ಯನಿಗೆ ಒಂದು ಉದ್ದೇಶ ಇರ್ತದೆ ದೇವಸ್ಥಾನಕ್ಕೆ ಬರುವುದು. ಯಾಕೆ ದೇವಸ್ಥಾನಕ್ಕೆ ಬರ್ತಾನೆ? ಸಂಕಟ ಬಂದಾಗ ವೆಂಕಟರಮಣ. ಹೌದು, ಪ್ರತಿಯೊಂದು ಜೀವಿಯೂ ಕೂಡ ದೇವರೇ ಒಂದಲ್ಲ ಒಂದು ಬೇಡಿಕೆ ಇರ್ತದೆ ಮನುಷ್ಯನಿಗೆ. ಮನುಷ್ಯ ಕಷ್ಟದಲ್ಲಿ ಇರ್ತಾನೆ, ಆಗ ದೇವರಲ್ಲಿ, ಯಾಕೆಂದರೆ ಮನುಷ್ಯರಲ್ಲಿ ಹೇಳ್ಕೊಂಡ್ರೆ ಮನುಷ್ಯರಿಗೆ ಉಪಕಾರ ಮಾಡೋದಿಲ್ಲ. ಆದರೆ ದೇವರು ಹೇಗೆ ಉಪಕಾರ ಮಾಡ್ತಾನೆ ಅನ್ನುವುದು ಪ್ರಶ್ನೆ.